ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಹಗರಣ, ಸಾವಿರಾರು ಕೋಟಿಗೂ ಹೆಚ್ಚು ಹಗರಣ ನಡೆದಿರುವ ಬಗ್ಗೆ ಈಗ ತನಿಖೆ ಆರಂಭ. ಇದರ ಬೆನ್ನಲ್ಲೇ ಮೈಸೂರು ಮಹಾನಗರ ಪಾಲಿಕೆ ಮತ್ತು ವಲಯ ಕಚೇರಿಗಳಲ್ಲಿಯೂ ಅಕ್ರಮ, ಬಡ ಜನರಿಗೆ ಸೇರಿರುವಂತಹ ಸೈಟುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೂಡಾ ಬಳಿಕ ಪಾಲಿಕೆ ಮತ್ತು ವಲಯ ಕಚೇರಿಗಳಲ್ಲಿಯೂ ಕೂಡ ಅಕ್ರಮ ಆರೋಪ. ಇದರ ಬಗ್ಗೆಯೂ ತನಿಖೆ ನಡೆಸುವಂತೆ ಕೇಳಿಬಂದಿದೆ. ಸಾರ್ವಜನಿಕರಿಂದ ಒತ್ತಾಯ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಹುಕೋಟಿ ಹಗರಣ ನಡೆದಿರುವಂತದ್ದು, ಅಂದ್ರೆ ಸಾವಿರಾರು ಕೋಟಿಗೂ ಹೆಚ್ಚು ಹಗರಣ ನಡೆದಿರುವಂತಹ ಬಗ್ಗೆ ಈಗಾಗಲೇ ತನಿಖೆ ಕೂಡ ಆರಂಭ ಆಗಿದೆ. ಇದರ ಬೆನ್ನಲ್ಲೇ ಮೈಸೂರು ಮಹಾನಗರ ಪಾಲಿಕೆ ಮತ್ತು ವಲಯ ಕಚೇರಿಗಳಲ್ಲಿಯೂ ಕೂಡ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಡ ಜನರಿಗೆ ಸೇರಿರುವಂತಹ ಸೈಟುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಿದ್ದು, ಇದರ ಬಗ್ಗೆಯೂ ಕೂಡ ತನಿಖೆ ನಡೆಸುವಂತೆ ಸಾರ್ವಜನಿಕರಿಂದ ಒತ್ತಾಯ ಕೇಳಿ ಬಂದಿದೆ. ಇನ್ನು ಅಧಿಕಾರಿಗಳ ಹಗರಣ ಅತಿ ಶೀಘ್ರದಲ್ಲೇ ಬಯಲಾಗುವಂತ ಸಾಧ್ಯತೆ ಇದೆ. ಮಹಾನಗರ ಪಾಲಿಕೆಗಳಲ್ಲೂ ಎಲ್ಲಾ ಕಡೆ ಭೂಗಳರು ಬಡವರುಗಳಿಗೆ, ಅನಾನುಕೂಲಸ್ಥರಿಗೆ, ಹಣ ಇಲ್ಲದವರಿಗೆ ಒಂದು ಸೂರಾಗಲಿ ಅಂತ ಮಾಡಿದ್ದು. ಈಗ ನೋಡಿದ್ರೆ ಭೂಗಳರು ಏನು ಮೂಡಾದಲ್ಲಿ ಒಂದು 90% ಸೇಟ್ಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರೇ ಅವರೇ ಕಬಳಿಸ್ಬಿಟ್ಟಿದ್ದಾರೆ. ಆ ನಿವೇಶನಗಳೆಲ್ಲ ಇವರು ಯಾರು ಸಿಕ್ಕಾಪಟ್ಟೆ ಬೇಕಾದವ್ರಿಗೆಲ್ಲ ಕೊಡ್ತಾ ಇರಲಿಲ್ಲ. ಅಲ್ಲಿ ಮೂಡಾದಲ್ಲಿ ಇವಾಗೆಲ್ಲ ಜಮೀನು ತಗೊಂಡ್ರು, ಅಷ್ಟೊಂದು ಜಮೀನು. ನೀವು ಮೂಡಾದ ರೈತರಿಗೆ ಏನು ಕೊಟ್ಟಿದ್ದೀರಾ? ಅಲ್ಲಿ ರೈತರಿಗೆ ನೀವೇನಾದ್ರು ದುಡ್ಡು ಕೊಟ್ಟೇ ಇಲ್ಲ, ಇನ್ನೂ ಸುಮಾರು ಜನರು ರೈಟ್ ಕೊಟ್ಟಿಲ್ಲ. ಮಹಾನಗರ ಪಾಲಿಕೆಗಳಲ್ಲೂ ಎಲ್ಲಾ ಕಡೆ ಭೂಗಳರು ಬಡವರುಗಳಿಗೆ, ಅನಾನುಕೂಲಸ್ಥರಿಗೆ, ಹಣ ಇಲ್ಲದವರಿಗೆ ಒಂದು ಸೂರಾಗಲಿ ಅಂತ ಮಾಡಿದ್ದು. ಈಗ ನೋಡಿದ್ರೆ ಭೂಗಳರು ಏನು ಮೂಡಾದಲ್ಲಿ ಒಂದು 90% ಸೇಟ್ಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರೇ ಅವರೇ ಕಬಳಿಸ್ಬಿಟ್ಟಿದ್ದಾರೆ. ಆ ನಿವೇಶನಗಳೆಲ್ಲ ಇವರು ಯಾರು ಸಿಕ್ಕಾಪಟ್ಟೆ ಬೇಕಾದವ್ರಿಗೆಲ್ಲ ಕೊಡ್ತಾ ಇರಲಿಲ್ಲ. ಅಲ್ಲಿ ಮೂಡಾದಲ್ಲಿ ಇವಾಗೆಲ್ಲ ಜಮೀನು ತಗೊಂಡ್ರು, ಅಷ್ಟೊಂದು ಜಮೀನು. ನೀವು ಮೂಡಾದ ರೈತರಿಗೆ ಏನು ಕೊಟ್ಟಿದ್ದೀರಾ? ಅಲ್ಲಿ ರೈತರಿಗೆ ನೀವೇನಾದ್ರು ದುಡ್ಡು ಕೊಟ್ಟೇ ಇಲ್ಲ, ಇನ್ನೂ ಸುಮಾರು ಜನರು ರೈಟ್ ಕೊಟ್ಟಿಲ್ಲ.